ಬೆಳಗ್ಗೆ ಶಾಲೆ ಶುರುವಾಯಿತು. ಮಕ್ಕಳೆಲ್ಲ ಓಡಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ. ಆದರೆ ಒಂದು ಮಗು ಮಾತ್ರ ಕಾಣೆಯಾಗಿದೆ. ಶಿಕ್ಷಕರ ಮುಖಗಳಲ್ಲಿ ಆತಂಕ, ಭಯ. ಮೈದಾನ ನೋಡಿದ್ರು, ತರಗತಿ ನೋಡಿದ್ರು, ಆದ್ರೂ ಆ ಮಗುವಿನ ಸುಳಿವು ಸಿಗ್ಲಿಲ್ಲ. ಆ ಮಗುವಿನ ಅಕ್ಕ ಒಂದು ಬೆಂಚಿನ ಮೇಲೆ ಕೂತ್ಕೊಂಡು ಅಳ್ತಾ ನಡುಗ್ತಾ ಇದ್ದಾಳೆ. ಮನಸ್ಸು ತುಂಬಾ ಗಾಬರಿ. ಆವಾಗ ಅವಳ ಮುಂದೆ ನಡೆದುಕೊಂಡು ಬರ್ತಾನೆ ಒಬ್ಬ ಭಾರತೀಯ ಸೈನಿಕ, ದ ಇಂಡಿಯನ್ ಆರ್ಮಿ. ಹತ್ತಿರ ಬಂದು ಕೇಳ್ತಾನೆ, ಏನಾಯ್ತು ಮಗಳೇ? ಅವಳು ನಡುಗ್ತಾ ಹೇಳ್ತಾಳೆ, ನಾವು ಆಟ ಆಡ್ತಿದ್ವಿ, ಅಣ್ಣ ಅಡಗೋಣ ಅಂತ ಹೋದ, ಆದರೆ ಇಲ್ಲಿವರೆಗೂ ಕಾಣ್ತಾ ಇಲ್ಲ. ಅದನ್ನ ಕೇಳಿ ಸೈನಿಕ ಒಂದು ಕ್ಷಣನೂ ತಡ ಮಾಡಿಲ್ಲ. ಹುಡುಕಾಟ ಶುರು ಮಾಡ್ದ. ತರಗತಿ, ಕಚೇರಿ, ಹಳೆಯ ಕೊಠಡಿ ಎಲ್ಲ ಕಡೆ ನೋಡ್ತಾನೆ. ಆವಾಗ ಒಂದು ಕುಸುಮುಸುವ ಶಬ್ದ ಕೇಳುತ್ತೆ. ನಿಧಾನವಾಗಿ ಆ ಶಬ್ದದ ಕಡೆ ಹೋಗ್ತಾನೆ. ಹಳೆಯ ಕೊಠಡಿಯ ಬಾಗಿಲು ಚಿಕ್ ಅಂತ ಶಬ್ದ ಮಾಡಿ ತೆರೆದುಕೊಳ್ಳುತ್ತೆ. ಒಳಗೆ ಆ ಮಗು ನೆಲದ ಮೇಲೆ ಕುಳಿತಿರುತ್ತೆ. ಕಣ್ಣೀರಲ್ಲಿ ಮುಖ ಎಲ್ಲ ಒದ್ದೆಯಾಗಿರುತ್ತೆ. ಸೈನಿಕ ಯೋಚನೆಗೂ ಸಮಯ ಕೊಡಲ್ಲ. ಮಗುನ ಎತ್ಕೊಂಡು ಹೊರಗೊಡ್ತಾನೆ. ಪೊಲೀಸರ ಕೈಗೆ ಸುರಕ್ಷಿತವಾಗಿ ಒಪ್ಪಿಸ್ತಾನೆ. ಆ ಧೈರ್ಯಶಾಲಿ ಸೈನಿಕನಿಗೆ ಇಲ್ಲಿವರೆಗೂ ಯಾರೂ ಲೈಕ್, ಸಬ್ಸ್ಕ್ರೈಬ್ ಮಾಡಿಲ್ಲ.